ಹೇಳಿದೆ ಮೊದಲು ಅವರಿಗೆ ಹೇಳಿದೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವ್ರು ಅರ್ಧಕ್ಕೆ ನಿಂದಿರಿಸಿದ್ರು. ಆದ್ರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು ಅದನ್ನ. ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದು ಹಂತಕ್ಕೆ ತಂದ್ರು. ಅವ್ರು ಏನ್ ಮಾಡಿದ್ರು ಬಿಜೆಪಿಯವರು ಮಾಡಿಲ್ಲ ಅಂತಿಲ್ಲ, ಆದ್ರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದ್ರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡ್ಬೇಕಾದ್ರೆ ಎಂ ಬಿ ಪಾಟೀಲ್ರಿಂದನೇ ಸಾಧ್ಯ, ಉಳಿದವರಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರೆಲ್ಲರಿಗೂ ಹೋಗ್ಬೇಕು. ಇಲ್ಲ, ಎಂ ಬಿ ಪಾಟೀಲ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರ್ದ ಪ್ರತಿಗಳು ಮಾಡಿದಾರೆ, ಅವ್ರಿಗೆ ಹೋಗ್ಬೇಕು. ನೋಡ್ರಿ ಬಾಸಿಯವ್ರ ಅವ್ರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದೀನಿ, ನಾನು ತಾರತಮ್ಯ ಮಾಡಿಲ್ಲ. ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡ, ಒಬ್ಬೊಬ್ರೆ 90% ಬಿಜೆಪಿ ಅವರೇ ಮಾಡ್ಯಾರ, ಒಬ್ಬೊಬ್ರು ಮಾತಾಡ. ಈಗ ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನ ಎಂ ಬಿ ಪಾಟೀಲ್ ಉಳಿಸ್ಯಾರ. ಮಾಡಿಲ್ಲ ಅಂತಿಲ್ಲ, ಅವರು ಮಾಡಿದ್ರು. ಒಂದ್ ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರ್ಲಿಲ್ಲ. ಕಾನೂನಿನ ತೊಡಕು ಆ ತರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನ ಬೆಳೆಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದಾರೆ ಅಂತ ಹೇಳಿದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡ್ಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲಿ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳಿನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಒಂದು ಪೂಜಾ ಮಾಡ್ಯಾರ ಅಂತ ಹೇಳಿನಿ. ಜಿಗ್ಜಿನಿಗೆ ಅವರು ಸಹಕಾರ ಕೊಟ್ರ ಅಂತ ಹೇಳಿನಿ. ಆಮೇಲೆ ಬಂದಂತ ಕಾರಜೋಳವರು ಪಿಡಬ್ಲ್ಯೂಡಿ ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ರು. ಅವಾಗ ಒಂದ್ ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡ ಸಹಾಯ ಮಾಡಿದ್ದಾರೆ. ಎಲ್ಲಾರ್ದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದ್ರೆ ರದ್ದಾಗಂತ ಒಂದು ಯೋಜನೆಯನ್ನ ಇವತ್ತ ಮುಂದುವರಿಸಿ ಅದನ್ನ ಈ ಪರಿಸ್ಥಿತಿ ತಂದು ನಿಂದಿಸಿದ್ದಾರೆ. ಸುಪ್ರೀಂ ಕೋರ್ಟದಲ್ಲಿ 4-5 ವಕೀಲರನ್ನ, ಹಿರಿಯ ವಕೀಲರನ್ನ ಡೆಪ್ಯೂಟ್ ಮಾಡಿ ಯಾವ್ದಕ್ಕೂ ಅಂಜಲಾರ್ದೇನೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ವಿ. ಅವ್ರದನ್ನು ನಾವು ನೆನೆಸಿದೀವಿ, ಅವ್ರಿಗೂ ನೆನೆಸಿದ್ವಿ.